ಹಾಯ್ ಗಾಯ್ಸ್, ಇವತ್ತು ನಮ್ಮ ಮನ್ಯಾಗ ನಾಗರ ಪಂಚಮಿ ಹಬ್ಬಕ್ಕೆ ಸ್ವೀಟ್ಸ್ ಮಾಡ್ಲತ್ತ. ಏನು ಮಾಡ್ತಾರೆ? ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಪಂಚಮಿ ಹಬ್ಬ ಇವತ್ತು ನಮ್ಮ ಮನ್ಯಾಗ ಪಂಚಮಿ ಹಬ್ಬಕ್ಕೆ ರೆಡಿ ಮಾಡ್ಲಕತ್ತಾರ. ನಾಗರ ಪಂಚಮಿ ಹಬ್ಬಕ್ಕೆ ಇವೆಲ್ಲ ಮಾಡೋದು ಉಂಡೆ ಕರ್ಚಿಕಾಯಿ, ಅದೇ ಅದಕ್ಕೆ ಏನತ್ತಾರ? ಫಲಹಾರ. ಓಕೆ, ಏನೋ ಓಕೆ, ಸ್ವೀಟೇ ಮಾಡ್ಲತ್ತೈತೆ. ಸ್ವೀಟೇ ಮಾಡ್ಲತ್ತೈತೆ ಹೇಳ್ದೆ ಆಲ್ರೆಡಿ. ಎಲ್ಲ ಥರ ಸ್ವೀಟ್ ಮಾಡ್ಲತ್ತಾರ. ಸೊ ನಮ್ಮ ಮಮ್ಮಿ ಆಲ್ರೆಡಿ ಈಗ ಸ್ವಲ್ಪ ಐಟಮ್ಸ್ ರೆಡಿ ಮಾಡಿಟ್ಕೊಂಡ. ಅದು ಫಸ್ಟ್ ತೋರಿಸ್ತೀವಿ, ಆಮೇಲೆ ಹೆಂಗೆ ಮಾಡೋದು ಫಸ್ಟ್ ಎಳ್ಳು ಹುರ್ಕೊಂಡು ಇಟ್ಕೊಂಡಾರ, ಬಿಳಿ ಎಳ್ಳ, ಆಮೇಲೆ ಅಗಸಿ ಹುರ್ಕೊಂಡು ಇಟ್ಕೊಂಡಾರ, ಆಮೇಲೆ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಇದು ಉದ್ದಿನ ಬೇಳೆ ಅದನ್ನು ಹುರ್ಕೊಂಡಿಟ್ಟ. ಆಮೇಲೆ ನಮ್ಮ ಮಮ್ಮಿ ಫ್ರೆಶ್ ಆಗಿ ತುಪ್ಪ ಮಾಡ್ಯಾರ, ಫುಲ್ ಬಾಕ್ಸ್ ತುಪ್ಪ, ಹೋಮ್ ಮೇಡ್ ತುಪ್ಪ ಮಾಡ್ಯಾರ ಮಮ್ಮಿ. ಆಮೇಲೆ ಸರ್ ಲೆಮನ್ ಟೀ ಮಾಡ್ಲಾಗತ್ತಾರ. ಹಾಯ್ ಮಮ್ಮಿ. ಏನು ಮಾಡ್ಲತ್ತೀನಿ? ತುಪ್ಪ ರೆಡಿ ಮಾಡ್ತಾ ಇದ್ದೀನಿ, ಬೇಸನ್ ಉಂಡೆ ಮಾಡಿ. ನಮ್ಮ ಭಾಷೆನಾಗೆ ಹೇಳು. ನೋ ಇಶ್ಯೂಸ್. ಇದು ಬಂದು ಹೋಮ್ ಮೇಡ್ ತುಪ್ಪ, ಮನೆಯಲ್ಲೇ ಮಾಡಿರೋದು. ಯಾರಿಗಾರ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ, ಭಾಗ್ಯದವ್ರಿ. ಹೇಳಿ ಮತ್ತು ಬರಂಗ ಯಾರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ, ನಾವು ಫ್ರೀ ಹಾಕ್ಬಿಟ್ಟು ಕಳಿಸ್ತೀವಿ. ನೋಡಿ ಫ್ರೆಂಡ್ಸ್, ಹೋಮ್ ಮೇಡ್ ತುಪ್ಪ ಇದು ಹೆಂಗೆ ಮಾಡಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ನಮ್ಮಿ ಮಾಡ್ತಾರೆ. ಇದು ಲೆಮನ್ ಟೀ. ಸ್ವಲ್ಪ ಎಲ್ಲ ಲಡ್ಡು ಎಲ್ಲ ಮಾಡ್ಲಿಕ್ಕೆ ಎನರ್ಜಿ ತೊಗೊಳ್ತೀವಿ. ಎನರ್ಜಿ ಡ್ರಿಂಕ್. ತೆಗೆದ್ಬಿಡೋಲ್ಲ ಅಂತ. ಇದು ಬಂದು ಇದು ಕರ್ಗಂಟ ಅಂದ್ರೆ ಪುಟಾಣಿ ಬರ್ಫಿ ಮಾಡ್ತಾಯಿದ್ವಿ. ಒಂದು ಗ್ಲಾಸ್ ಪುಟಾಣಿಗೆ ಒಂದು ಗ್ಲಾಸ್ ಪುಟಾಣಿಗೆ 1 ಗ್ಲಾಸ್ ಸಕ್ಕರೆ. ಇಲ್ಲ ನಿಮಗೆ ಮೆಜರ್ಮೆಂಟ್ ಬೇಕು ಅಂದರೆ 1 kg ಪುಟಾಣಿಗೆ 1 kg ಸಕ್ಕರೆ. ಡಬಲ್ ಹಾಕ್ತೀವಿ ಮಿಕ್ಸಿ. ಬರೀ ಮೈದು. ಇದು ಬಂದು ಪುಟಾಣಿ ಪೌಡ್ರ್ ಮಾಡಿರೋದು. ಆಮೇಲೆ ಇದ್ರಾಗ ಬೇಸನ್ ಉಂಡೆ ಮಾಡ್ಲಿಕ್ಕೆ ಸಕ್ಕರೆ ಪುಡಿ ಮತ್ತು ಪುಟಾಣಿ ಪುಡಿ ಮಿಕ್ಸ್ ಮಾಡಿಟ್ಟಿವಿ. ಎಷ್ಟಕ್ಕೆ? 2 ಗ್ಲಾಸ್ ಪುಟಾಣಿಗೆ 2 ಗ್ಲಾಸ್ ಸಕ್ಕರೆ. ಅಪೋಸಿಟ್ ಬೇಸನ್ನಿಗೆ ಬೇಸನ್ ಉಂಡೆ, ಬೇಸನ್ ಲಡ್ಡು. ಇವಾಗ ಇದು ಚಕ್ಲಿ, ಉದ್ದಿನಬೇಳೆ ಪುಟಾಣಿ ಮಿಕ್ಸಿ ಹೊಡಿಬೇಕು.
ಕುಸು 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 ಅಂದ್ರಲ್ಲ ಏನು ಕೆಲಸ ಬರಲ್ಲ. ಏನು ಹುರಿಲಾತೀನಿ? ಇವು ಕಡಲೆಬೇಳೆ, ಬೆಲ್ಲದ ಕರ್ಚಿಕೆ ಮಾಡಕ್ಕೆ. ನನ್ನ ಮಗಳಿಗೆ ಬೆಲ್ಲದ ಕರ್ಚಿಕೆ ಅಂತ ತುಂಬ ಇಷ್ಟ, ಅದಕ್ಕೆ ಬೆಲ್ಲದ ಕರ್ಚಿಕೆ ಮಾಡಕ್ಕೆ. ಬೆಲ್ಲದ ಕರ್ಚಿಕಾಯಿ ಕಡಲೆಬೇಳೆ ಹುರಿದ್ಬಿಟ್ಟು ಎಳ್ಳ, ಕೊಬ್ಬರಿ, ಬೆಲ್ಲ, ಏಲಕ್ಕಿ ಪುಡಿ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಕರ್ಚಿಕೆ ಮಾಡೋದು. ಬೆಲ್ಲದ ಕರ್ಚಿಕೆ ಕರ್ದಂಟು ಅಂದರೆ ಪುಟಾಣಿ ಬರ್ಫಿ. ಇದು ಸಕ್ಕರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪಾಕ ಬರಬೇಕು. ಪಾಕ ಬರೋ ಥರ ಮಾಡ್ತಾಯಿದ್ದೀನಿ. ಒಂದು ಹಂಗಾಗಿ ಇದ್ರ ಚೆನ್ನಾಗಿತ್ತು. ಅಲ್ಲಿ ಹಾಕಿ ಓಕೆ. ಇದು ಒಂದು ತಟ್ಟೆ ತುಪ್ಪ ಹಚ್ಬಿಟ್ಟು ಇದರಲ್ಲಿ ಬರ್ಫಿ ಮಾಡೋಕೆ ಜೋಳ ಹಾಕೋದು. ಜೋಳ ಈ ತಟ್ಟೆ ಮ್ಯಾಗ ಇದನ್ನು ತುಪ್ಪ ಹಚ್ಕರೆ ಇದ್ರ ಮ್ಯಾಗ ಬರ್ಫಿ ಹಾಕಬೇಕು. ಬರ್ಫಿ ಹಾಕಬೇಕು. ಪಾಕ ಮಾಡಿಬಿಟ್ಟು ಬನ್ನಿ ಫ್ರೆಂಡ್ಸ್. ಅನ್ಕೊಳ್ಕತ್ತ ವಿಡಿಯೋ ಮಾಡತ್ತ ನಮ್ಮ ಚಂದ ಅಂತ ಚೆನ್ನಾಗಿ ಪಾಕ ಬರಬೇಕಿದು. ಗಟ್ಟಿ ಪಾಕ ಬರಬೇಕು. ನಾನೇ ಮಾಡಿದ್ದು. ಇದು ಪೌಡ್ರ್ ಹಾಕೋದು. ಯಾವ ಪೌಡ್ರ್ ಇದು? ಇದು ಪುಟಾಣಿ ಪೌಡರ್. ಇದು ಅದಕ್ಕೆ ಹಾಕಿದ್ವಿ. ಮ್ಯಾಗ ತಿರುಗಾಡೋಲ್ಲ, ಭಾಳ ತಿರುಗಾಡಬಾರ್ದು, ಎದ್ದು ಬರಬಾರ್ದು, ಕೂತು ಬಿಡ್ಬೇಕು. ಅದೇ ನಾವು ಇದಕ್ಕೆ ಮಾಡ್ತೀವಿ, ಶೇಂಗಾ ಉಂಡಿ. ಗಟ್ಟಿ ಗಟ್ಟಿ ಅದು ಅಟ್ಟು ಗಟ್ಟಿ ಆಗ್ಬಾರ್ದು. ಅದು ಹಿಂಗೆ ತೊಗೊಂಡ್ಕೆ ಹಿಂಗೆ ಹೊಡೆದ್ರೂ ಹಂಗೆ ಇರ್ಬೇಕು. ಹಂಗೆ ಸ್ವಲ್ಪ ಎದ್ದು ಬರೋಲ್ಲ, ಎದ್ದು ಬರೋಣ ತೆಗಿಬೇಕು ಸ್ವಲ್ಪ. ಗಟ್ಟಿ. ಒಂದು ಪುಟಾಣಿ ಉಂಡಿ.
ಬೇಸನ್ ಉಂಡೆ. 2 ಗ್ಲಾಸ್ ಪುಟಾಣಿ, 2 ಗ್ಲಾಸ್ ಸಕ್ಕರೆ, ಸ್ವಲ್ಪ ಏಲಕ್ಕಿ, ಇದು ತುಪ್ಪ, ಬಿಸಿ ಬಿಸಿ ತುಪ್ಪ, ಹೋಮ್ಮೇಡ್. ಚೆನ್ನಾಗಿ ಎಡ್ಡು ಮಿಕ್ಸ್ ಮಾಡ್ಕೋಬೇಕು. ಮಾಡಬೇಕು ನೀಟಾಗಿ, ಎರಡು ಮಿಕ್ಸ್ ಆಗಬೇಕು. ಏಲಕ್ಕಿ ಪುಡಿ ಹಾಕಿರೋದ್ರಿಂದ ಎಲ್ಲ ಕಡೆ ಹರಡಬೇಕಿದು. ಇದರಲ್ಲಿ ಇವಾಗ ತುಪ್ಪ ಹಾಕಬೇಕು. ಹಾಕು, ಸುತ್ತ ಹಾಕು. ಹಾಕು. ಊಟಕ್ಲಿ ಚೆನ್ನಾಗಿ ಕಲಿಸ್ಬೇಕಿತ್ತು, ಮಿಕ್ಸ್ ಮಾಡಬೇಕು. ಹಿಟ್ಟು ಹೆಂಗೆ ಕಲಿಸ್ತೀವಿ ಗೋಧಿ ಹಿಟ್ಟು ಚಪಾತಿಗೆ, ಆ ಥರ ಕಲಿಸ್ಬೇಕು. ತುಪ್ಪ ಹಾಕು. ನೋಡಿ ಹಿಂಗೆ ಮಾಡಿದ್ರೆ ಹಿಂಗಾಗಬೇಕು. ಉಂಡೆ ಕಟ್ಟಕ್ಕೆ ಬರೋ ಥರ ಆಗಬೇಕು. ಈ ಥರ ಆದ್ರೇ ಉಂಡೆ ಚೆನ್ನಾಗಿ ಬರೋದು. ಹಾಕಲಿ, ಪರವಾಗಿಲ್ಲ, ಜೋರಾಗಿ ಮಾತಾಡ್ಕೊಂಬಲ್ಲ, ಹೇಟ್ ಮಾಡ್ತೀನಿ. ನೋಡಿ ಈ ಥರ ಉಂಡೆ ಕಟ್ಟಬೇಕು. ಬೇಸನ್ ಉಂಡೆ, ಬೇಸನ್ ಲಾಡು. ಎಲ್ಲ ಉಂಡೆ ಕಟ್ಟಾದ್ಮೇಲೆ ಮತ್ತೆ ಸಿಗ್ತೀವಿ. ಬಾಯ್. ಬಾಯ್.